ಮುಖ್ಯಮಂತ್ರಿಗಳು ಮುಂದುವರಿತಾರಾ ಇಲ್ಲ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ನಮ್ಮ ಹೈಕಮಾಂಡ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧ ಅಂತಕ್ಕಂಥ. ಅದರಿಂದ ನಾವೆಲ್ಲರೂ ಹೈಕಮಾಂಡ್ ಅವರ ತೀರ್ಮಾನಕ್ಕೆ ಕಾಯ್ತಾ ಇದ್ದೀವಿ. ನೋಡಿ, ಇದೊಂದು ರೀತಿ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಒಳ್ಳೆ ಉತ್ತಮ ಬೆಳವಣಿಗೆ ಆಗಿರ್ತಕ್ಕಂಥ ಒಂದು ಸನ್ನಿವೇಶ. ಯಾಕೆಂದರೆ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇಷ್ಟು ದೊಡ್ಡ ಮೊತ್ತದ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುವಂಥ ಅವಕಾಶ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಒಂದು ವಿರೋಧ ಪಕ್ಷದ ಶಾಸಕರಿರ್ತಕ್ಕಂಥ ಕ್ಷೇತ್ರದಲ್ಲಿ ಅವರು ಕೂಡ ಸಂಪೂರ್ಣವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಸುಮಾರು 10-12 ದಿವಸಗಳಿಂದ ಸತತವಾಗಿ ನನ್ನ ಜೊತೆ ಅವರು ಇದ್ದು ಇಲ್ಲಿ ಏನೇನು ಆಗಬೇಕು ಅಂತಕ್ಕಂಥದ್ದನ್ನು ಪಾಪ ಅವರೇ ಮುಂದೆ ನಿಂತು ಅವರು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಆಗುವಂಥದ್ದು ಬಹಳ ವಿರಳ. ಆಮೇಲೆ ಎಲ್ಲ ರೀತಿಯಲ್ಲಿ ಕಡೆಗಳಿಗೆವರೆಗೂ ಅವರು ನಮ್ಮ ಜೊತೆಯಲ್ಲೇ ಉಳಿದು ಮಾಡಿದ್ದಾರೆ. ಮತ್ತು ನನಗೆ ಇಲ್ಲಿ ಪಕ್ಷದ ನಮ್ಮ ಮುಖಂಡರು ಕೂಡ ಶಿಡ್ಲಘಟ್ಟದಲ್ಲಿ ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ನಮಗೆ ಹಿರಿಯರಾಗಿರ್ತಕ್ಕಂಥ ಭೀಮನಪ್ಪನವರ ಅವ್ರಿಗೆ ಆರೋಗ್ಯ ಸರಿ ಇಲ್ಲದಿದ್ರು ಕೂಡ ಅವರ ಜೊತೆಯಲ್ಲಿ ಗುಡಿಸ್ಕೊಂಡಿರ್ತಕ್ಕಂಥ ಎಲ್ಲ ಹಿರಿಯ ನಾಯಕರು ಮತ್ತು ಈಗಿನ ಯುವಕರು ಎಲ್ಲರೂ, ನಾನು ಇಲ್ಲಿ ಒಬ್ಬರು ನಾಯಕರಿದ್ದಾರೆ, ಒಬ್ಬರು ಪುಟ್ಟ ಆಂಜನಪ್ಪನವರು ಇದ್ದಾರೆ, ರಾಜೀವ್ ಗೌಡರು ಇದ್ದಾರೆ. ಆದರೆ ಇವತ್ತು ಎಲ್ಲರೂ ಒಟ್ಟಾಗಿ ನಾವು ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸ ಮಾಡಬೇಕಾದ್ರಿಂದ ಅವರು ಎಲ್ಲರೂ ಸಂಪೂರ್ಣವಾಗಿ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಮತ್ತು ನನ್ನ ವಿಧಾನಸಭಾ ಕ್ಷೇತ್ರ ಚಿಂತಾಮಣಿಯಿಂದ ಕೂಡ ನಮ್ಮ ಮುಖಂಡರೆಲ್ಲರೂ ಭಾಳ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡು ಇದು ನನಗೆ ಗೌರವ ಉಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಂತಾಮಣಿಯಿಂದ ನಾನಾ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಎಲ್ಲ ಬಂದಿದ್ದಾರೆ. ಮತ್ತು ಬಾಗೇಪಲ್ಲಿಯ ಶಾಸಕರು ಕೂಡ ನನಗೆ ಅವರು ಬೇರೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರು ಸಹ ಅವರು ಸೀಮಿತವಾಗಿ ಅವರು ನಮ್ಮ ಸಹಕಾರ. ಚಿಕ್ಕಬಳ್ಳಾಪುರದಿಂದ ಕೂಡ ಭಾಳಷ್ಟು ಜನ ಬಂದಿದ್ದಾರೆ ಮತ್ತು ಗೌರಿಬಿದ್ದರು. ಒಟ್ಟಾರೆಯಾಗಿ ಜಿಲ್ಲೆಯ ಎಲ್ಲರೂ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಸುಸೂತ್ರವಾಗಾಯಿತು. ನಿನ್ನೆ ಮಳೆ ಬಂದಾಗ ಸ್ವಲ್ಪ ಆತಂಕ ಆಯಿತು, ಮಳೆ ಬಂದು ಸ್ವಲ್ಪ ಅವ್ಯವಸ್ಥೆ ಆಯಿತು. ಆದರೂ ಕೂಡ ನಾವೇನು ಜನ ಕದಲಬಾರ್ದು, ಜನ ಕಾರ್ಯಕ್ರಮ ಆಗೋರು ಹೇಳ್ಬಾರ್ದು. ಸಹಜವಾಗಿ ನಾನು ಭಾಳಷ್ಟು ಕಾರ್ಯಕ್ರಮಗಳು ನೋಡಿದ್ದೀನಿ. ತಾಳ್ಮೆ ಇಲ್ಲ ಜನಕ್ಕೆ. ಸುಮಾರು 2 ಗಂಟೆ 3 ಗಂಟೆ ಕಾರ್ಯಕ್ರಮ ಅಂದರೆ ಯಾರು ಇರೋದಿಲ್ಲ. 1 ಗಂಟೆ ಆಗೋಷ್ಟಲ್ಲೇ 1 ಗಂಟೆ ಸಮಯ ಆಗೋಷ್ಟಲ್ಲೇ ಎದ್ಬಿಡ್ತಾರೆ. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ವಿ. ಅದರಿಂದ ಅವರೆಲ್ಲರೂ ನಮಗೆ ಕೂತು ಮನೆ ಮುಖ್ಯಮಂತ್ರಿಗಳು ಮಾತಾಡೋ ತನಕ ಎಲ್ಲರೂ ಯಾರೂ ತಮ್ಮ ಸ್ಥಾನವನ್ನು ಬೆಳೆದಿರ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಮಾಡಿದ್ದಾರೆ. ಇದಕ್ಕೆ ನಮ್ಮ ಜಿಲ್ಲಾಡಳಿತ DC ಅವರಿಂದ ಹಿಡಿದು CEO ಅವರಿಂದ ಹಿಡಿದು SP ಅವರಿಂದ ಹಿಡಿದು ಎಲ್ಲರೂ ಪ್ರತಿಯೊಬ್ಬ ಅಧಿಕಾರಿಗಳು ADC AC ಮತ್ತು ಬೇರೆ ಬೇರೆ ಎಲ್ಲರ ಹೆಸರು ನಾನು ಹೇಳಿಕೊಳ್ಳೋದಿಲ್ಲ. ಎಲ್ಲ ಇಲಾಖೆಯವರು ಕೂಡ ಅವರು ಅವರೆಲ್ಲರೂ ಶ್ರಮವಹಿಸಿದ್ದಾರೆ. ನಾವೇನೇ ಜವಾಬ್ದಾರಿಗಳನ್ನು ಅವರನ್ನು ಅದನ್ನು ಚಾಚು ತಪ್ಪದೆ ಅದನ್ನು ನಿರ್ವಹಿಸಿದ್ದಾರೆ. ಮತ್ತು ಜನ ಕೂಡ ಅದೇ ರೀತಿಯಾಗಿ ಸ್ಪಂದನೆ ಕೊಟ್ಟರು ನಮ್ಮ ಕೂಗಿಗೆ. ಒಟ್ಟಾರೆಯಾಗಿ ಈ ರೀತಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿರುವಂಥದ್ದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ. ನಾನು ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಲ್ಲೆಲ್ಲೂ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ನನಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ನನ್ನ ಹೃದಯಪೂರ್ವಕವಾದಂಥ ನನ್ನ ಅಂತರಾಳದ ಅವರಿಗೆ ಅಭಿನಂದನೆಗಳು ಮತ್ತು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸ್ತೇನೆ. ಸರ್, ರಾಜ್ಯದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಪವರ್ ಶೇರ್ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇಬ್ಬರು ಕಾರ್ಯಕ್ರಮದಲ್ಲಿ ನವದವರಿಕೆಯಿಂದ ಭಾಗವಹಿಸಿದ್ದಾರೆ. ಎಲ್ಲರೂ ಇವತ್ತು ಏನು ಕಾಂಗ್ರೆಸ್ ಪಕ್ಷ ಇವತ್ತು 2023ರಲ್ಲಿ ಅಧಿಕಾರವನ್ನು ಬಹುಮತದಿಂದ ಹಿಡಿದಿದೆ. 2.5 ವರ್ಷ ಪೂರೈಸಿದ್ದೀವಿ. ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂಥ ಕೆಲಸ ಮಾಡಿದ್ದೀವಿ. ಮತ್ತು ಅಭಿವೃದ್ಧಿ ಕೆಲಸಗಳು ಗ್ಯಾರಂಟಿಗಳ ಅನುಷ್ಠಾನ ಮಾಡಿದ್ರೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಸುಳ್ಳು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿ ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಮುಂದುವರಿತಾರಾ ಇಲ್ಲ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ನಮ್ಮ ಹೈಕಮಾಂಡ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧ ಅಂತಕ್ಕಂಥ. ಅದರಿಂದ ನಾವೆಲ್ಲರೂ ಹೈಕಮಾಂಡ್ ಅವರ ತೀರ್ಮಾನಕ್ಕೆ ಕಾಯ್ತಾ ಇದ್ದೀವಿ. ಮಾಧ್ಯಮಗಳಲ್ಲಿ ಇರ್ತಕ್ಕಂಥ ಊಹಾಪೋಹ ಮತ್ತೊಂದು ಅದ್ರ ಬಗ್ಗೆ ನಮಗೇನೋ ಮಾಹಿತಿ ಇಲ್ಲ. ಅದರಿಂದ ಪಕ್ಷದ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ ಅದಕ್ಕೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವೆಲ್ಲರೂ ಅದಕ್ಕೆ ಬದ್ಧರು. DK ಶಿವಕುಮಾರ್ ಅವರು ಎಲ್ಲ ಒಂದು ಕಡೆ MLAಗಳು ಸಚಿವರು ಅವರೇ ಯಾವುದು ಮಾಹಿತಿ ಇಲ್ಲ, ಏನಿಲ್ಲ. ಆ ಥರ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಸಿದ್ದರಾಮಯ್ಯ ಸಾಹೇಬರ ಜೊತೆಯಲ್ಲಿ ಅವರಿಬ್ಬರು 2 ಕಣ್ಣುಗಳ ರೀತಿಯಲ್ಲಿ ಇಡೀ ರಾಜ್ಯ ಸುತ್ತಿ ಪಕ್ಷದ ಸಂಘಟನೆಯನ್ನು ಮಾಡಿ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸನ್ನು ಬರೋ ರೀತಿಯಲ್ಲಿ ಅವರು ಕಾರ್ಯನಿರ್ವಹಿಸಿ ಅವತ್ತಿನ BJP ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ಮುಟ್ಟಿಸಿ ಮತ್ತು ಉತ್ತಮವಾದಂಥ ಜನಪರವಾಗಿರ್ತಕ್ಕಂಥ ಕೆಲವು ಆಲೋಚನೆಗಳನ್ನು ಮಾಡಿ
ಗ್ಯಾರಂಟಿಗಳ ರೂಪದಲ್ಲಿ ಜನರ ಬದುಕಿನಲ್ಲಿ ಬದಲಾವಣೆ ತರತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಅವರು ಇಬ್ಬರು ಒಟ್ಟಿಗೆ ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ತಂದಿರತಕ್ಕಂಥದ್ದು. ಅದರಿಂದ ಇದು ಅವರು ಯಾರನ್ನೂ ಖರೀದಿ ಮಾಡುವಂಥದ್ದು ಮತ್ತು ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ನಮ್ಮ ನಾಯಕರು, ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಯಕರು, ಪಕ್ಷದ ಹೈಕಮಾಂಡ್ ಇವರೆಲ್ಲರಿಗಿಂತ ದೊಡ್ಡವರು. ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಅದರಿಂದ ವಿರೋಧ ಪಕ್ಷದವ್ರಿಗೆ ಬೇರೆ ಏನು ಕೆಲಸ ಇಲ್ಲ. ನಾನು ಪತ್ರಿಕೆಗಳಲ್ಲಿ ಓದ್ದೇ ಯಾರೋ ಒಬ್ಬ ನಾಯಕರು ಹೇಳಿದ್ದಾರೆ, ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ. ಬಹುಶಃ ಅವ್ರಿಗೆ ಮನಸ್ಥಿತಿ ಆ ರೀತಿ ಇದೆ. ಯಾಕಂದರೆ ಅವರು ಹಿಂದೆ 17-18 ಶಾಸಕರನ್ನು ಖರೀದಿ ಮಾಡಿ ಬೀದಿಯಲ್ಲಿ ವ್ಯಾಪಾರ ಮಾಡಿ ಸಂತೆಯಲ್ಲಿ ಇದು ಏನೇನು ವ್ಯಾಪಾರ ರೀತಿ ಮಾಡ್ತಾರೋ ಅದು ವ್ಯಾಪಾರ ಮಾಡಿಕೊಂಡು ಬಾಂಬೆ ಮತ್ತೊಂದು ಕಡೆ ಎಲ್ಲ ಕಡೆ ಇಟ್ಕೊಂಡು ಬಂದು ರಾಜೀನಾಮೆ ಕೊಡಿಸಿ ಸರ್ಕಾರ ಮಾಡಿರ್ತಕ್ಕಂಥದ್ದು. ಬಹುಶಃ ಆ ರೀತಿ ಏನಾದರೂ ಆಲೋಚನೆಗಳು ಮತ್ತೊಂದು ಆ ರೀತಿ ಒಂದು ಮೈಯಲ್ಲಿ ಆ ರೀತಿಯ ರಕ್ತ ಏನಾದರೂ ಹರಿತಾ ಇದ್ದರೆ ಅದು BJP ಅವರಿಗೆ, ಅದು ಇಡೀ ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಆ ರೀತಿ ಮಾಡಿದ್ದಾರೆ. ಅವರು ಯಾರ ಮೇಲೆ ಕಳಂಕ ತರ್ತಾರೆ, ಯಾರ ಮೇಲೆ ವಿಧಿ ರೈಡ್ ಮಾಡ್ತಾರೆ, ಯಾರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾರೆ, ಯಾರ ಮೇಲೆ CBI ರೈಡ್ ಮಾಡ್ತಾರೆ, ಇವೆಲ್ಲ ಮಾಡ್ತಾರೆ. ಆಮೇಲೆ ವಾಷಿಂಗ್ ಮೆಷಿನಲ್ಲಿ ವಾಶ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ನಮ್ಮ ಪಾರ್ಟಿಗೆ ತೊಗೊಂಡ್ವಿ ಅಂತೇಳಿ ಇವತ್ತು ಅವರ ಕೇಸುಗಳು ಮತ್ತೊಂದೆಲ್ಲ ಅಲ್ಲಿಗೆ ಸ್ಥಗಿತ ಮಾಡುವಂಥ ಕೆಲಸ ಮಾಡ್ತಾರೆ. ಅದರಿಂದ ಆ ರೀತಿ ಚಾಳಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲ, ನಮ್ಮ ನಾಯಕರು, ನಮ್ಮ AICC ಅಧ್ಯಕ್ಷರು ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು ಅವರೆಲ್ಲರೂ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ 2 ವರ್ಷ ಆದಮೇಲೆ ಬೇರೆ ರೀತಿಯಲ್ಲಿ ಕೇಳಿದ್ರೆ ಹೈಕಮಾಂಡು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಆ ರೀತಿ ಏನು ಯೋಚನೆ ಮಾಡಿದ್ರೆ ತೀರ್ಮಾನ ಮಾಡೋದು. ಅವರು ಮುಖ್ಯಮಂತ್ರಿಗಳ ಆಯ್ಕೆ ವಿಚಾರದಲ್ಲಿ ಕೂಡ ಶಾಸಕರ ಅಭಿಪ್ರಾಯ ಪಡೆದು ನಂತರ ತೀರ್ಮಾನ ಮಾಡಿದ್ದಾರೆ. ಆ ರೀತಿ ಸಂದರ್ಭ ಏನಾದರೂ ಬಂದರೆ ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ಗೌರವ ಇದೆ ನಮ್ಮ ಪಕ್ಷದಲ್ಲಿ. ಹಿರಿಯರನ್ನು ಕಡೆಗಣಿಸಿ ಬೇರೆಯವರು ಯಾರಿಗೂ ಮಾಡುವಂಥದ್ದು ಈ ರೀತಿ ಇವತ್ತು ಏನು ಪರಿಸ್ಥಿತಿಗಳು ನಾವು BJP ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದೆ. ಅದರ ಹಿಂದೆ ಇರ್ತಕ್ಕಂಥ ರಾಜಕೀಯ ಉದ್ದೇಶ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾರು ದೊಡ್ಡ ನಾಯಕರಾಗಿ ಬೆಳಿಬಾರ್ದು ಅಂತಕ್ಕಂಥದ್ದು ಅವ್ರ ಉದ್ದೇಶ. ಅದರಿಂದ ಆ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆ ರೀತಿ ಉದ್ದೇಶ ಇಲ್ಲ. ಏನೇ ಇದ್ದರೂ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ತೀರ್ಮಾನ ಮಾಡಿದ್ದಾರೆ.